ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡ ಸಂಕಷ್ಟದ ಬೆನ್ನಲ್ಲೇ ವಾಲ್ಮೀಕಿ ಕೇಸ್ನಲ್ಲೂ ಎದುರಾಯ್ತಲ್ಲ ಸಂಕಷ್ಟ. ಸದ್ಯ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮೂಡ 29ನೇ ತಾರೀಕಿನ ದಿನ ಅತ್ಯಂತ ನಿರ್ಣಾಯಕವಾಗಿದೆ. ಕೋರ್ಟ್ನಲ್ಲಿ ವಿಚಾರಣೆ ಇದೆ, ಹೈಕೋರ್ಟ್ ಅಲ್ಲಿ. ಅದಾದ ಬಳಿಕ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಅತ್ಯಂತ ಮಹತ್ವದ ತಿರುವು ಸಿಗಬಹುದು. ಅದರ ಬೆನ್ನಲ್ಲೇ ಈಗ ವಾಲ್ಮೀಕಿ ಕೇಸ್ನ ಬಿಗ್ ಬಾಂಬ್ ಒಂದು ತೆಲಂಗಾಣದಲ್ಲಿ ಸಿಡಿದಿದೆ. ಹಾಗೆ ಬಿಜೆಪಿಗೆ ಬ್ರಹ್ಮಾಸ್ತ್ರ ಒಂದು ಸಿಕ್ಕಿದ್ದು ಡೆಲ್ಲಿಯಿಂದಲೇ ಈಗ ಅನುಮತಿ ಸಿಕ್ಕಿರೋದು ಕೈ ಸಂಕಷ್ಟದಲ್ಲಿ ಸಿಲುಕಿಸೋದಕ್ಕೆ. ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದ್ ಕಡೆ ಮೂಡ ಕೇಸ್ನಲ್ಲಿ ದಾಖಲೆಗಳ ಮೇಲೆ ದಾಖಲೆ ತೆಗೆದು ಎಲ್ಲವನ್ನ ಕೋರ್ಟ್ ಗಮನಕ್ಕೆ ತರ್ತೀವಿ ಅಂತಿದ್ದಾರೆ. ಯಾಕಂದ್ರೆ ಈಗ ಟೈಮ್ ತಗೊಂಡಿದ್ದೆ ನಾವು ಸಿದ್ದರಾಮಯ್ಯ ಪರ ವಕೀಲರ ವಾದಕ್ಕೆ ದಾಖಲೆಗಳನ್ನ ಒದಗಿಸಬೇಕು, ಅಂದ್ರೆ ಅದ್ರ ವಿರುದ್ಧ ದಾಖಲೆಗಳನ್ನ ಕೊಡಬೇಕು ಅಂತ ಅಲ್ವಾ. ಸೊ ಕೋರ್ಟ್ ಟೈಮ್ ಕೊಟ್ಟಿತ್ತು, ಆ ಟೈಮು ಮುಗಿತಾ ಇದೆ. ಈಗ 29ನೇ ತಾರೀಕು ಬರ್ತಾ ಇದೆ. ಈ ಕಡೆ ವಾಲ್ಮೀಕಿ ನಿಗಮದ ಕೇಸಲ್ಲಿ ಇಡಿ ಸ್ಫೋಟಕ ವಿಚಾರಗಳನ್ನ ತೆರೆದಿಟ್ಟಿರೋ ಹೊತ್ತಲ್ಲೇ ಪಕ್ಕದ ರಾಜ್ಯದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಕೆಟಿಆರ್ ಈಗ ಈ ವಾಲ್ಮೀಕಿ ನಿಗಮದ ಹಣಕ್ಕೆ ಸಂಬಂಧಪಟ್ಟಂತೆ ಹಲವು ಮಹತ್ವದ ವಿಚಾರಗಳನ್ನ ಹೊರಗೆಟ್ಟಿದ್ದಾರೆ. ನಂಬರ್ 1, ತೆಲಂಗಾಣ ಸರ್ಕಾರಕ್ಕೆ ಸವಾಲ್ ಹಾಕಿ ಯಾಕೆ ನೀವು ತನಿಖೆ ಮಾಡಿಲ್ಲ? ಈಗ ಪಕ್ಕದ ರಾಜ್ಯದ ಹಣ ಇಲ್ಲಿ ಎಲೆಕ್ಷನ್ಗೆ ಬಂದಿದೆ ಅನ್ನುವ ಆರೋಪ ಕೇಳಿ ಬಂದಿದೆ. ಇಡಿಯವರೇ ಅದನ್ನ ಖಚಿತಪಡಿಸ್ತಿದ್ದಾರೆ, ದಾಖಲೆಗಳು ಸಿಕ್ಕಿವೆ ಅಂತ ಪ್ರಕಟಣೆ ಹೊರಡಿಸಿದ್ದಾರೆ. ಹೀಗಿರುವಾಗ ಯಾಕೆ ತೆಲಂಗಾಣ ಸರ್ಕಾರ ಇದ್ರ ಬಗ್ಗೆ ಒಂದು ತನಿಖೆ ಮಾಡಿಲ್ಲ? ಸರ್ಕಾರಿ ಒಂದು ನಿಗಮದ ಹಣ ಖಾಸಗಿಯವರ ಅಕೌಂಟ್ಗೆ ಬಂದಿದೆ, 9 ಅಕೌಂಟ್ಗಳಿಗೆ ಬಂದಿರೋ ಬಗ್ಗೆ ಮಾಹಿತಿ ಇದೆ. ಇನ್ನು ಯಾಕೆ ತನಿಖೆ ಮಾಡಿಲ್ಲ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ. ಇದರ ಅರ್ಥ ತೆಲಂಗಾಣ ಎಲೆಕ್ಷನ್ನು ಅಕ್ರಮದ ದುಡ್ಡಲ್ಲಿ ನಡೆದಿದೆ, ಪಕ್ಕದ ರಾಜ್ಯದಿಂದ ಹಣ ಬಂದಿದೆ ಅಂತ ಅಲ್ವಾ. ಆ ಹಣ ಎಲೆಕ್ಷನ್ಗೆ ಬಳಕೆಯಾಗಿದೆ ಅನ್ನೋದಕ್ಕೆ ಇನ್ನು 4 ದಿನಗಳಲ್ಲಿ ಸ್ಫೋಟಕ ದಾಖಲೆಗಳನ್ನ ಸಿಡಿಸೋದಾಗಿ ಕೆಟಿಆರ್ ಸವಾಲ್ ಹಾಕಿರೋದು. ಮತ್ತು ಈ ಸರ್ಕಾರಕ್ಕೆ ಸಂಕಷ್ಟ ಬರುತ್ತೆ, ಈ ಸರ್ಕಾರವನ್ನೇ ನಡುಗಿಸುವಂತ ದಾಖಲೆಗಳನ್ನ ನಾವಿಡ್ತೀವಿ ಇನ್ನು 4 ದಿನಗಳಲ್ಲಿ ಅಂತ ತೆಲಂಗಾಣ ರೇವಂತ್ ರೆಡ್ಡಿ ಸರ್ಕಾರಕ್ಕೆ ಕೆಟಿಆರ್ ಸವಾಲನ್ನ ಹಾಕಿದ್ದಾರೆ. ಬಿಆರ್ಎಸ್ ಸವಾಲನ್ನ ಹಾಕಿದೆ ಕಾಂಗ್ರೆಸ್ಗೆ. ಸೊ ಈ ಕೇಸ್ನಲ್ಲಿ, ವಾಲ್ಮೀಕಿ ನಿಗಮದ ಕೇಸಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಒಂದು ಪಕ್ಕದ ರಾಜ್ಯದಲ್ಲಿ ಸಿಗಲಿದೆಯಾ? ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಈ ದುಡ್ಡು ಏನೇನಿಗೆ ಹೋಗಿದೆ ಮತ್ತು ಆ 9 ಜನ ಯಾರ್ಯಾರು ಎಲ್ಲ ಲಿಂಕ್ ಅನ್ನು ಓಪನ್ ಮಾಡ್ತೀವಿ ಅಂತಿದ್ದಾರೆ ಕೆಟಿಆರ್. ಇದೇ ಹೊತ್ತಲ್ಲಿ ರಾಜ್ಯದಲ್ಲಿ ಬಿಜೆಪಿ ವಾಲ್ಮೀಕಿ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆಯನ್ನ ಇಡ್ತಾ ಇರೋದು. ಈಗ ಇಡಿ ಈ ಕೇಸ್ನಲ್ಲಿ, ಮೂಡಾ ಕೇಸ್ನಲ್ಲಿ ಟೈಟ್ ಆಗ್ತಿರೋ ಹೊತ್ತಲ್ಲೇ ದೊಡ್ಡ ಹೆಜ್ಜೆಯನ್ನ ಇಡಲಿದೆಯಾ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಗಳಾಗ್ತಿವೆ. ಇಲ್ಲೂ ಸಂಕಷ್ಟ ಎದುರಾಗುತ್ತಾ? ಇಡಿ ಯಾರ್ಯಾರನ್ನ ಗ್ರಿಲ್ ಮಾಡಬೇಕೋ ಅದೆಲ್ಲವನ್ನ ಮಾಡ್ತಾ ಇದ್ದು ವಾಲ್ಮೀಕಿ ಕೇಸ್ನಲ್ಲಿ ಯಾವುದೇ ಹೊತ್ತಲ್ಲಿ ಟ್ವಿಸ್ಟ್ ಸಿಗಬಹುದು. ಮೂಡ ಆಗ್ತಾ ಇದ್ದ ಹಾಗೆ ವಾಲ್ಮೀಕಿ ಕೇಸ್ ಮತ್ತಷ್ಟು ಗಂಭೀರ ಆಗಬಹುದು. ಇಡಿ ಹೇಳ್ಕೊಂಡಿದೆಯಲ್ಲ ಈಗಾಗಲೇ, ಬಳ್ಳಾರಿ ಮತ್ತು ತೆಲಂಗಾಣದಲ್ಲಿ ಎರಡೂ ಕಡೆ ಈ ನಿಗಮದ ಹಣ ಬಳಕೆ ಆಗಿರೋದಕ್ಕೆ ನಮಗೆ ಡಿಜಿಟಲ್ ಮೊಬೈಲ್ ಸಾಕ್ಷ್ಯಗಳೇ ಸಿಕ್ಕಿವೆ ಅಂತ. ಬಿಜೆಪಿ ಏನ್ ಮಾಡ್ತಿದೆ? ಈಗ ಮೂಡ ಪಾದಯಾತ್ರೆ, ಮೈಸೂರು ಪಾದಯಾತ್ರೆ ಆಯ್ತು, ಬಿಜೆಪಿ ಹೈಕಮಾಂಡ್ ಅನುಮತಿ ಕೊಟ್ಟಿದ್ದು ಡೆಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಿ ರಾಹುಲ್ ಗಾಂಧಿ ನಿವಾಸದ ಎದುರು ಪ್ರೊಟೆಸ್ಟ್, ಮುತ್ತಿಗೆ ಹಾಕೋ ಪ್ರಯತ್ನ ಮಾಡೋದು, ಕೊನೆ ಪಕ್ಷ ಅಲ್ಲಿ ಅವರ ನಿವಾಸದ ಎದುರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು, ಜಂತರ್ ಮಂತರಲ್ಲಿ ಹೋರಾಟ ಮಾಡೋದು, ಡೆಲ್ಲಿಯಲ್ಲಿ ಪ್ರತಿಧ್ವನಿಸುವಂತೆ ಮಾಡೋದು. ಇಡೀ ದೇಶವ್ಯಾಪಿ ಇದು. ಮೂಡ ಕೇಸ್ನ ಜೊತೆಗೆ ವಾಲ್ಮೀಕಿ ಅಕ್ರಮ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಹೇಗೆ ಲೋಕಸಭಾ ಚುನಾವಣೆಗೆ ಈ ಪಕ್ಷ ಕಾಂಗ್ರೆಸ್ ಬಳಸಿಕೊಂಡಿದೆ ಅನ್ನೋದನ್ನ ಇಡಿ ರೆಫರೆನ್ಸು ಇರೋದ್ರಿಂದ ನಾವೇನ್ ಬೇಕಾಬಿಟ್ಟಿ ಹೇಳ್ತಿಲ್ಲ, ಇಡಿಯೇ ಇದನ್ನ ಹೇಳಿದೆ ಅನ್ನುವ ವಿಚಾರವನ್ನೇ ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸೋದಕ್ಕೆ ಈಗ ಹೈಕಮಾಂಡ್ ಅನುಮತಿ ಕೊಟ್ಟಿದೆ. ಸೆಪ್ಟೆಂಬರ್ ಮೊದಲ ವಾರ ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ, ಒಂದು ಟೆಂಟೇಟಿವ್ ದಿನಾಂಕನೂ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಆದ್ರೆ 29ನೇ ತಾರೀಕು ಕೋರ್ಟ್ ಜಡ್ಜ್ಮೆಂಟ್ ಇದೆಯಲ್ಲ, ಅದಾದ ಮೇಲೆ ನಿಖರವಾಗಿ ಇಂಥದ್ದೇ ದಿನ ಅಂತ ಫಿಕ್ಸ್ ಮಾಡೋದಕ್ಕೆ ಬಿಜೆಪಿ ಮೀಟಿಂಗ್ ನಲ್ಲಿ ಈಗ ತೀರ್ಮಾನ ತಗೊಂಡಿರೋದು. ಅಮಿತ್ ಶಾ ಕೂಡ ಇದಕ್ಕೆ ಮುದ್ರೆ ಒತ್ತಿದ್ದಾರೆ, ಪಕ್ಷದ ಹೈಕಮಾಂಡ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ದೊಡ್ಡ ಮಟ್ಟದಲ್ಲಿ ಮಾಡಿ ಸಿದ್ದರಾಮಯ್ಯನವ್ರಿಗೆ ದೇಶವ್ಯಾಪಿ ಮುಜುಗರವನ್ನು ತಂದಿಡಬೇಕು ಈ ಕೇಸ್. ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಇಕ್ಕಟ್ಟಲ್ಲಿ ಸಿಕ್ಕಬೇಕು ಅಂದ್ರೆ ನಾಳೆ ಮುಖ್ಯಮಂತ್ರಿ ಬದಲಾವಣೆಗೆ ಅನಿವಾರ್ಯವಾಗಿ ಕೈ ಹಾಕಬೇಕಾಗ್ಬೋದು. ಇಲ್ಲೇ ಬಂದಿರೋದು ಈಗ ಸಿದ್ದರಾಮಯ್ಯನವ್ರಿಗೆ ಅತಿ ದೊಡ್ಡ ಸಂಕಷ್ಟ ಮೂಡ ಮತ್ತು ವಾಲ್ಮೀಕಿ ಕೇಸಲ್ಲಿ. ಇದು ರಾಜ್ಯ ಮಟ್ಟದಲ್ಲಾಯ್ತು, ಮೈಸೂರು ಚಲೋ ಆಯ್ತು, ಆದ್ರೆ ಡೆಲ್ಲಿಯಲ್ಲಿ ಬಿಸಿ ಮುಟ್ಟಿಸಿದಾಗ
ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗುತ್ತೆ, ಒತ್ತಡ ಶುರುವಾಗುತ್ತೆ, ಸರ್ಕಾರಕ್ಕೆ ಕಳಂಕ ಬರದಂತೆ ನೋಡ್ಕೊಳ್ಳುವಂತ ಅನಿವಾರ್ಯತೆ ಎದುರಾಗುತ್ತೆ. ಆಲ್ರೆಡಿ ಆ ಟೆನ್ಷನ್ನು ಪ್ಲಾನ್ ಬಿ, ಕೋರ್ಟಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸಿಎಂ ಚೇಂಜ್ ಮಾಡುವಂತ ಮಾತುಕತೆಗಳು ನಡೀತಿರೋ ಹೊತ್ತಲ್ಲಿ ಬಿಜೆಪಿ ಮತ್ತಷ್ಟು ಗಂಭೀರ ಸ್ವರೂಪದ ಹೋರಾಟ ಡೆಲ್ಲಿಯಲ್ಲಿ ನಡೆಸಿದಾಗ ರಾಹುಲ್ ಗಾಂಧಿ, ಖರ್ಗೆ, ಎಐಸಿಸಿ, ಕಾಂಗ್ರೆಸ್ ಹೈಕಮಾಂಡ್ ತನಕ ಟೆನ್ಷನ್ ಶುರುವಾಗುತ್ತೆ. ಆಗ ಅನಿವಾರ್ಯವಾಗಿ ಮುಜುಗರ ತಪ್ಪಿಸ್ಕೊಳ್ಳೋಕೆ ಸಿಎಂ ಚೇಂಜ್ ಮಾಡಿದ್ರೆ ಕರ್ನಾಟಕ ಸರ್ಕಾರ ಒಂದು ಹಂತಕ್ಕೆ ಅಸ್ಥಿರ ಆದ ಹಾಗೆ ಅನ್ನೋದು ಬಿಜೆಪಿ ಪ್ಲಾನ್ ಇರಬಹುದು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಬಿಟ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿಗೆ ಕಾಂಗ್ರೆಸ್ ಸರ್ಕಾರದ ಕಥೆ ಮುಗೀತು ಅನ್ನೋ ಲೆಕ್ಕಾಚಾರವೋ ಏನೋ ಗೊತ್ತಿಲ್ಲ. ಈ ಹೋರಾಟ ಈಗ ಡೆಲ್ಲಿಯನ್ನ ತಲುಪ್ತಾ ಇರೋದು ಅತ್ಯಂತ ಮಹತ್ವದ್ದು. ಬರೀ ಮೂಡ ಅಲ್ಲ, ಇಲ್ಲಿ ವಾಲ್ಮೀಕಿ ಕೇಸನ್ನ ಹೆಚ್ಚು ಹೈಲೈಟ್ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಹೇಳಿದ್ರಲ್ಲ, ನಾವು 180 ಕೋಟಿ ಅಲ್ಲ ಬರೀ 78 ಕೋಟಿ ಅಕ್ರಮ ಇದು ಅಂತ ಹೇಳುವ ಮೂಲಕ ಹೊಲಸು ತಿಂದಿದ್ದನ್ನು ಒಪ್ಪುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ವಿಚಾರ ಸೆಷನ್ ನಲ್ಲಿಯೇ ಸದ್ದು ಮಾಡಿತ್ತು. ಬರೀ 78 ಕೋಟಿನಾ ಅಂತ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಹೇಳ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಅತಿ ದೊಡ್ಡ ದಾಖಲೆಗಳನ್ನ ಹೊರಗಿಟ್ಟಿದ್ದೇ ಕೈ ನಾಯಕರು, ನಾವು ಎತ್ತುಕೊಂಡಿದ್ದೀವಿ, ಹೋರಾಟವನ್ನು ಮಾಡಲೇಬೇಕಲ್ಲ ಅಕ್ರಮ ಆದಾಗ ಅನ್ನುವಂಥ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಈಗ ವಾಲ್ಮೀಕಿ ಕೇಸ್ ಮೂಡ ಆಯ್ತು. ವಾಲ್ಮೀಕಿ ಕೇಸ್ ಮತ್ತಷ್ಟು ಸೀರಿಯಸ್ ಆಗೋ ತರ ಕಾಣಿಸ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.